ನಮಸ್ಕಾರ. ಐನ್ಕೈ ವಿಷನ್ಗೆ ಸ್ವಾಗತ. ನಾನು ರಮಾನಂದ ಐನ್ಕೈ. ಒಮ್ಮೆ ಒಂಚೂರಾದರೂ ನಾವು ಬಾಲ್ಯದಿಂದ ಕಲ್ತ್ಕೊಂಡ್ಬಂದಿರೋ ಕೆಲವು ಪಾಠಗಳನ್ನು ನೆನಪು ಮಾಡ್ಕೊಳ್ಳುವ. ಅದು ಸೋಷಿಯಲ್ ಸೈನ್ಸ್ ಇರಲಿ, ಇಕೋನಾಮಿಕ್ಸ್ ಇರಲಿ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ವ್ಯವಸಾಯವೇ ಮುಖ್ಯ ಕಸುಬು. ಹಳ್ಳಿಗಳ ರೈತರೇ ಭಾರತದ ಬೆನ್ನೆಲುಬು ಇತ್ಯಾದಿಯ ಕತೆ ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ವರ್ತಮಾನದಲ್ಲಿ ನಿಂತು ಹಳ್ಳಿಗಳನ್ನು ಅವಲೋಕಿಸಿದಾಗ ಏನನ್ನಿಸ್ತದೆ? ಹಳ್ಳಿಗಳು ಯಾರಿಗೂ ಬೇಡ. ಯಾರೂ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಳ್ಳಿಗಳಲ್ಲಿ ಇದ್ದವರಿಗೂ ಅಲ್ಲಿ ಇರ್ಲಿಕ್ಕೆ ಮನಸ್ಸಿಲ್ಲ. ಈ ಪರಿಸ್ಥಿತಿ ಎದುರಾಗಿದೆ. ಇದು ಯಾಕೆ? ಇದಕ್ಕೆ ನಾವು 3 ಕಾರಣಗಳನ್ನು ಊಹಿಸಬಹುದೇನೋ. ಮೊದಲನೇದಾಗಿ ಶಿಕ್ಷಣ. ಸಾಮಾನ್ಯವಾಗಿ ಹಳ್ಳಿಗಳಲ್ಲೂ ಕೂಡ ಶಾಲೆ ಕಾಲೇಜುಗಳು ಪ್ರಾರಂಭವಾದ ಹಂತದಲ್ಲಿ ಸುಮಾರು ಈಗ 50 ವರ್ಷದಿಂದ ಜನರಲ್ಲಿ ಅಂದರೆ ಯುವಕರಲ್ಲಿ ಹೊಸ ಹಂಬಲಗಳು ಹುಟ್ಟತೊಡಗಿದವು. ಅದ್ರ ಜೊತೆಗೆ ಈ ಆಧುನಿಕತೆ ಇದೆಯಲ್ಲ, ಆಧುನಿಕತೆ ಮೊದಲು ಪ್ರವೇಶ ಮಾಡಿದ್ದೇ ನಗರಗಳಲ್ಲಿ ವಿವಿಧ ರೀತಿಯ ಅತ್ಯಾಧುನಿಕ ಸೌಕರ್ಯಗಳು ಬರ್ಲಿಕ್ಕೆ ಹಣಕುದು. ಆಗ ಹಳ್ಳಿಯಲ್ಲಿ ಇದ್ದವರಿಗೆಲ್ಲ 100 ಕಿಲೋಮೀಟರ್ ಮುಂದಿದ್ದವರಿಗೆ ನಗರಗಳ ಕಡೆ ಮುಖ ಮಾಡಿ ಯೋಚನೆ ಮಾಡ್ತಿದ್ರು. ನಾವು ಕೂಡ ಅಲ್ಲಿ ಹೋಗಬೇಕು, ಅಲ್ಲಿಯ ಸವಲತ್ತುಗಳನ್ನು ಅನುಭವಿಸಬೇಕು, ಅಲ್ಲಿ ಹಾಯಾಗಿ ಜೀವನ ಮಾಡಬೇಕು ಇತ್ಯಾದಿ. ಹಾಗಾಗಿ ನಿಧಾನ ಇವರು ಹೆಚ್ಚೆಚ್ಚು ಶಿಕ್ಷಣವನ್ನು ಪಡ್ಕೊಂಡು ಹಳ್ಳಿಗಳಿಂದ ನಗರಕ್ಕೆ ವಲಸೆ ಹೋಗ್ಲಿಕ್ಕೆ ಪ್ರಾರಂಭವಾದ. ಎರಡನೇ ಕಾರಣ ಕುಟುಂಬ ಯೋಜನೆ. ಭಾರತದಲ್ಲಿ ಹೀಗೆ ಜನಸಂಖ್ಯೆ ಇರ್ತಾ ಇದ್ದರೆ ಒಂದು ದಿವಸ ಇದು ಬದುಕಲಿಕ್ಕೆ ಕಷ್ಟ ಆಗ್ತದೆ ಅಂತ ಮನಗಂಡು ಆ ಭಾರತದ ಸರ್ಕಾರ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತು. ಅಂದರೆ ಮನೆಗೆ 1, 2 ಇದ್ರೆ ಸಾಕು ಅಂತ. ಅಲ್ಲಿಯವರೆಗೆ ಒಂದು ದಂಪತಿಯೊಳಗೆ 4, 5, 6, 8, 10 ಮಕ್ಕಳಾಗ್ತಾ ಬಂದಂಥ ಹಳ್ಳಿಗಳಲ್ಲಿ 2 ಮಕ್ಕಳಿಗೆ ಸೀಮಿತ ಆಯಿತು. ಆರ್ತಿಗೊಬ್ಬ ಮಗ, ಕೀರ್ತಿಗೊಬ್ಬಳು ಮಗಳು ಅಂತ. ಹೀಗಾಗಿ ಈ ಕಾರಣದಿಂದ ಆಗಲೇ ಹಳ್ಳಿಗಳು ಒಂದು ರೀತಿಯಲ್ಲಿ ಬಿಕೋ ಅನ್ನಿಸ್ಲಿಕ್ಕೆ ಶುರುವಾದವು. ಅದರ ನಂತರ ಬಂತು ನೋಡಿ ಹೊಸ ಸಮಸ್ಯೆ. ಅಂದರೆ ಈ ಆಧುನಿಕ ವರ್ತಮಾನದಲ್ಲಿ ಯಾವನಾದರೂ ಒಂದಿಷ್ಟು ಜನ ಯುವಕರಿಗೆ ತಾವು ಹಳ್ಳಿಗಳಲ್ಲೇ ವಾಸ ಮಾಡಬೇಕು, ಹಳ್ಳಿಗಳನ್ನು ಉದ್ಧಾರ ಮಾಡಬೇಕು, ಹಳ್ಳಿಗಳಲ್ಲೇ ಹೊಸ ಸಾಧ್ಯತೆಗಳನ್ನು ಕಂಡುಕೊಳ್ಬೇಕು ಅಂತ ಬಂದರೂ ಕೂಡ ಅವರಿಗೊಂದು ಸಮಸ್ಯೆ ಇದೆ. ಅವ್ರು ಹಳ್ಳಿಗಳಿಗೆ ಬಂದರೆ ಅವ್ರಿಗೆ ಮದುವೆನೇ ಆಗೋದಿಲ್ಲ, ಅವ್ರಿಗೆ ಹೆಣ್ಣು ಕೊಡೋರೇ ಇಲ್ಲ. ಈ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡುತ್ತಾ ಅಥವಾ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಮನೆಯಲ್ಲೇ ಅಪ್ಪ ಅಮ್ಮಂದಿರ ಜೊತೆಗೆ ಇರ್ತಾರಲ್ಲ ಯುವಕರು, ಅವರನ್ನು ಮದುವೆ ಆಗಲಿಕ್ಕೆ ಯಾವ ಹೆಣ್ಣುಮಕ್ಕಳು ಮುಂದೆ ಬರೋದಿಲ್ಲ. ಯಾಕೆ ಹೀಗೆ? ಕೇವಲ ಹಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹೆಣ್ಣುಮಕ್ಕಳು ಈ ರೀತಿ ನಿರಾಕರಿಸ್ತಾ ಇದ್ದೀರ? ಇದು ಕೂಡ ಉತ್ತರ ಕೊಡೋದು ಕಷ್ಟ. ಯಾಕಂದರೆ ಇವತ್ತು ಹಳ್ಳಿಗಳು ನಗರಗಳಿಗಿಂತ ಯಾವ ವಿಷಯದಲ್ಲಿ ಕಡಿಮೆ ಇದೆ ಹೇಳಿ? ಅತ್ಯಾಧುನಿಕ ಸೌಲಭ್ಯಗಳು, ಸವಲತ್ತುಗಳು, ಐಷಾರಾಮ ಬಂಗಲೆಗಳು, ವಾಹನಗಳು, ಯಂತ್ರೋಪಕರಣಗಳು, ಇಂಟರ್ನೆಟ್, ವೈಫೈ, ಹೀಗೆ ಇವತ್ತು ಹಳ್ಳಿ ಮತ್ತು ನಗರಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಆದರೂ ಕೂಡ ಹಳ್ಳಿಗಳನ್ನು ಇಷ್ಟಪಡೋದಿಲ್ಲ ಅಂತಾದರೆ ಇದರ ಹಿಂದೆ ಏನೋ ಒಂದು ರೀತಿಯ ಮನೋವೈಜ್ಞಾನಿಕ ಕಾರಣಗಳಿರಬಹುದು ಅಂತ ಅನಿಸುತ್ತೆ. ಅದೇನಿರ್ಬೋದು? ಈ ಹೆಣ್ಣುಮಕ್ಕಳು ಹಳ್ಳಿಗಳಲ್ಲಿ ವಾಸ ಮಾಡುವ ಗಂಡು ಮಕ್ಕಳನ್ನು ಮದುವೆ ಆಗದೆ ಇರಲಿಕ್ಕೆ ಅವರದ್ದೇ ಆದ ಕಾರಣಗಳಿರ್ತದೆ. ಅದನ್ನು ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ, ಅಪ್ರಿಯವಾದ ಸತ್ಯ. ನೋಡಿ, ಬದಲಾದ ಕಾಲದಲ್ಲಿ ನಮ್ಮ ಆಚಾರ ವಿಚಾರ ವ್ಯವಹಾರ ಮಾನಸಿಕತೆ ಎಲ್ಲ ಬದಲಾಗ್ತಾ ಇರ್ತದೆ. ಇದು ಎಲ್ಲರಿಗೂ ಕೂಡ, ಹಳ್ಳಿಯಲ್ಲಿದ್ದವರು ನಗರದಲ್ಲಿದ್ದವರಿಗೂ. ಆವಾಗ ಈ ಹೆಣ್ಣು ಮಕ್ಕಳು ಅದಕ್ಕೆ ಪ್ರತ್ಯೇಕವಾಗಿರ್ತಾರ. ಇವರು ಆಧುನಿಕ ಶಿಕ್ಷಣವನ್ನು ಹೊಂದಿರ್ತಾರೆ, ಸ್ವತಂತ್ರ ಬದುಕು, ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಖಾಸಗಿ ಬದುಕಿನ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಇಂಥವರು ಹಳ್ಳಿಗಳಿಗೆ ಬಂದು ಬದುಕಲಿಕ್ಕೆ ಸಾಧ್ಯವ? ಯಾಕಂದರೆ ಹಳ್ಳಿ ಅಂದಮೇಲೆ ಗಂಡ ಹೆಂಡತಿ ಇಬ್ಬರೇ ಇರೋದಿಲ್ಲ, ಅತ್ತೆ ಮಾವ ಇರ್ತಾರೆ, ಕುಟುಂಬದ ಇನ್ನಿತರ ಸದಸ್ಯರು ಇರ್ತಾರೆ. ಜೊತೆಗೆ ಆ ಮನೆಗೆ ತಾಗಿ ಅಕ್ಕಪಕ್ಕದ 18 ಮನೆಗಳಿರ್ತವೆ. ಈ 18 ಮನೆಗಳಲ್ಲಿ ಕೆಲವರು ಇವ್ರಿಗೆ ಸಂಬಂಧಿಕರು ಆಗಿರ್ತಾರೆ. ಈ ಹಳ್ಳಿಗಳ ಬದುಕನ್ನು ನಿಮ್ಗೆ ಗೊತ್ತಿದೆ. ಅವರಿಗೆ ದಿನನಿತ್ಯ ಇರೋ ಮನೋರಂಜನೆ ಅಂದರೆ ಬೇರೆಯವ್ರ ಮನೆ ಸುದ್ದಿಯನ್ನು ಮಾತಾಡ್ಕೊಡೋದು. ಅವ್ರಿಗೆ ತಮ್ಮನೆ ಕಾಣೋಲ್ಲ, ಬೇರೆಯವ್ರ ಮನೆಯೇ ಅವ್ರಿಗೆ ಎಂಟರ್ಟೈನ್ಮೆಂಟು. ಇಂಥ ದಿನನಿತ್ಯ ಗಾಸಿಪ್ಗಳು, ಪುಕಾರಗಳು. ಈ ಮಧ್ಯೆ ಒಂದು ಹೆಣ್ಣು, ಎಜುಕೇಟೆಡ್ ಹೆಣ್ಣು ಮಗಳು ಹೋಗಿ ಅಲ್ಲಿ ಬದುಕಲಿಕ್ಕೆ ಸಾಧ್ಯನಾ? ಇದು ಪ್ರಶ್ನೆ. ಹಾಗೆ ಈ ಹಳ್ಳಿಗಳಲ್ಲಿ ಹಿರಿಯರು ಇರ್ತಾರಲ್ಲ, ಅವರಿಗೂ ಕೂಡ ಕಿರಿಯರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ಲ. ಯಾಕಂದರೆ ಅವರು ಬೆಳೆದು ಬಂದಿದ್ದೇ ಹಾಗೆ ಆಗಿರ್ತದೆ. ಮಾಡೋರು ಇದ್ದಾರೆ ಅಂದರೆ ಅವ್ರು ಏನು ಬೇಕಾದ್ರೂ ಹೇಳ್ತಾರೆ. ಅದಕ್ಕೆ ಪ್ರಶ್ನೆ ಮಾಡಿದ್ರು ಅವರು ಧರ್ಮ, ಸಂಸ್ಕೃತಿ, ಸಂಸ್ಕಾರ ಅಂತ ತಾಸುಗಟ್ಟಲೆ ಭಾಷಣ ಮಾಡ್ತಾರೆ. ಈ ಎಲ್ಲದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೆಣ್ಣು ಮಕ್ಕಳಿಗಿರೋ ಒಂದೇ ಒಂದು ಮಾರ್ಗ ಅಂದರೆ ಹಳ್ಳಿಯನ್ನು
ಹಾಗೂ ಇಂಥ ನ್ಯೂಸೆನ್ಸ್ ಇರುವಂಥ ವ್ಯಕ್ತಿಗಳನ್ನು ಅವಾಯ್ಡ್ ಮಾಡ್ಕೊಂಡು ಬದುಕೋದು. ಆ ಕಾರಣದಿಂದಲೂ ಈ ಸಮಸ್ಯೆ ಹುಟ್ಟುಕೊಂಡಿದೆ. ಈಗ ಗ್ರಾಮಗಳು ಹೀಗಾಗಲು ನಾವು ಈಗಾಗಲೇ 3 ಕಾರಣಗಳನ್ನು ಹೇಳಿದ್ವಿ. ಇನ್ನೊಂದು ಕಾರಣ ಇದೆ, 4ನೇದು. ಅದಷ್ಟು ಪ್ರಮುಖವಾದದ್ದಲ್ಲ, ಆದರೂ ಅದನ್ನು ಪರಿಗಣಿಸಲೇಬೇಕು. ಪಾಲಕರು, ಮಕ್ಕಳನ್ನು ತಯಾರು ಮಾಡುವಂತಹ ಪಾಲಕರ ಮನೋಭಾವಗಳು. ಇವತ್ತು ನೋಡಿ, ಪ್ರತಿ ಪಾಲಕರಿಗೂ ಕೂಡ ಒಂದು ಮಗು ಹುಟ್ಟಿತು ಅಂದರೆ ಅದನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಮನೆ ಬಾಗಿಲಲ್ಲೇ ಒಂದು ಸರ್ಕಾರಿ ಶಾಲೆ ಇರ್ತದೆ, ಆದರೂ ಅವರು ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಬೇರೆ ಶಾಲೆಗೆ ಕಳಿಸ್ತಾರೆ. ಮನೆ ಹತ್ರನೇ ಹೈಸ್ಕೂಲ್ ಇರ್ತದೆ, ಅವರು ಬೇರೆ ಜಿಲ್ಲೆ ಕಲೀಲಿಕ್ಕೆ ಕಳಿಸ್ತಾರೆ. ಹೀಗೆ ಮಕ್ಕಳು ಹುಟ್ತಾನೆ ಅವರು ಇಲ್ಲಿ ಇರಬಾರ್ದು, ಹೊರಗಡೆ ಹೋಗಬೇಕು, ಇಲ್ಲಿ ಕಷ್ಟಪಡಬಾರ್ದು ಅನ್ನೋ ಮನೋಭಾವನೆಯನ್ನು ತುಂಬಿ ಅವು ಮಕ್ಕಳನ್ನು ರೆಡಿ ಮಾಡಿರ್ತಾರೆ. ಅದೇ ರೀತಿ ಮಕ್ಕಳು ಒಳ್ಳೆ ಜಾಬನ್ನು ಹಿಡಿದು ಸಂಬಳ ತಗೊಳ್ಬೇಕು, ಹೆಣ್ಣು ಮಕ್ಕಳು ಕೂಡ ಕಲಿತು ಒಳ್ಳೆ ನೌಕರಿಲಿದ್ದವನು ಮದುವೆಯಾಗಿ ಹೊರಗಡೆ ಇದ್ರೇ ಸುಖ ಅನ್ನುವಂಥದ್ದು ಇವರ ಮನೋಭಾವ ಆಗಿರ್ತದೆ. ಹಳ್ಳಿಯಲ್ಲಿರುವ ಪ್ರತಿಯೊಬ್ಬ ತಾಯಂದಿರು ಕೂಡ ತಮ್ಮ ಹೆಣ್ಣುಮಕ್ಕಳು ತಮ್ಮಾಗಬಾರ್ದು, ಕಷ್ಟಪಡಬಾರ್ದು, ಅವರು ಕಲಿಬೇಕು, ಸ್ವತಂತ್ರವಾಗಿ ಬದುಕಬೇಕು, ಹೊರಗಡೆ ಹೋಗಿ ಬದುಕಬೇಕು ಅಂತಲೇ ಬಯಸ್ತಾನೆ ಇರ್ತಾರೆ. ಹೀಗೆ ಪಾಲಕರಿಂದಾಗಿ ಮಕ್ಕಳು ಬೇರೆ ರೀತಿಯಲ್ಲಿ ಬೆಳವಣಿಗೆ ಪಡಿತಾ ಇರ್ತಾರೆ. ಅದು ಕೂಡ ಈಗಿನ ಸದ್ಯದ ಈ ಗ್ರಾಮೀಣ ಪರಿಸ್ಥಿತಿಗೆ ಕಾರಣ ಅನ್ಬೋದು. ಈ ರೀತಿ ಯೋಚಿಸುವ ಪಾಲಕರು ಕೂಡ ಇಬ್ಬಗೆಯಲ್ಲಿರ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ಹಳ್ಳಿಯ ಒಂದು ಮನೆಯಲ್ಲಿ ಒಂದು ದಂಪತಿಗಳಿಗೆ 2 ಮಕ್ಕಳಿರ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಅವರಿಬ್ಬರನ್ನೂ ಅವ್ರು ಹಾಗೇ ಪಾಲನೆ ಮಾಡಿ ಹೊರಗೆ ಹೋಗುವಂಥ ತಯಾರಿ ಒಳಗೆ ಕಲಿಸಿರ್ತಾರೆ. ಅನಿವಾರ್ಯವಾಗಿ ಆ ಮಗ ಅನ್ನೋನು ಮನೆಯಲ್ಲಿರಬೇಕಾದ ಪರಿಸ್ಥಿತಿ ಬರುತ್ತದೆ, ಅಗತ್ಯ ಇರ್ತದೆ, ಅವನು ಮನೆಯಲ್ಲೇ ಇರ್ತಾನೆ ಅಂತ ಇಟ್ಕೊಳ್ಳಿ. ಆ ಮಗಳನ್ನು ಮದುವೆ ಮಾಡಬೇಕಾದ್ರೆ ಇವರು ತಯಾರಿ ನೋಡ್ಬೇಕು. 100 ಕಡೆ ನೋಡ್ತಾರೆ. ಒಂದು ಕಡೆ ಹುಡುಗ ಚಲೋ ಇದ್ದರೆ ಅವರಿಗೆ ಅಪ್ಪ ಅಮ್ಮ ಇದ್ದಾರೆ, ಇನ್ನೊಂದು ಕಡೆ ಅಪ್ಪ ಅಮ್ಮ ಇಲ್ಲ, ಹುಡುಗ ಒಬ್ಬನೇ ಇದ್ದಾನೆ, ಚೆನ್ನಾಗಿ ಸಂಬಳ ಇದೆ ಅಂದರೆ ಮತ್ತೇನೋ ತೊಂದರೆ. ಈ ರೀತಿ ಹೆಕ್ಕಿ ಮಗಳಿಗೆ ಮದುವೆ ಮಾಡ್ತಾರೆ. ನಂತರ ಮಗನ ಮದುವೆ ಮಾಡೋ ಸಂದರ್ಭದಲ್ಲಿ ಇವರು ಅನುಭವಿಸ್ತಾರೆ. ಎಲ್ಲಿ ನೋಡಿದ್ರು, ಯಾಕಂದರೆ ಇವ್ರು ಹಾಗೇನೆ ಇನ್ನೊಂದು ಹೆಣ್ಣು ಮಗಳಿನ ಪಾಲಕರು ಕೂಡ ಯೋಚನೆ ಮಾಡೋದಕ್ಕಾಗಿ ಇವನ ಮಗನ ಮದುವೆ ಡಿಲೇ ಆಗ್ತಾ ಹೋಗ್ತದೆ. ಆವಾಗ ಇವರು ಆ ಹೆಣ್ಣುಮಕ್ಕಳನ್ನೇ ದೂಷಣೆ ಮಾಡ್ತಾ ಇರ್ತಾರೆ. ಈಗಿನ ಹೆಣ್ಣುಮಕ್ಕಳಿಗೆ ಸೊಕ್ಕು ಯಾವುದು ಸರಿ ಬರೋದಿಲ್ಲ ಇತ್ಯಾದಿ. ಈ ರೀತಿಯ ಇಬ್ಬಗೆಯ ಮನಸ್ಸಿನಲ್ಲೂ ಕೂಡ ನಮ್ಮ ಗ್ರಾಮೀಣ ಪಾಲಕರು ಬದುಕ್ತಾ ಇದ್ದಿದ್ದನ್ನು ನಾವು ಗಮನಿಸಬಹುದು. ಹೌದು, ಈ ಸಮಸ್ಯೆಗೆ ಪರಿಹಾರ ಇಲ್ವಾ? ಪರಿಹಾರ ಇದೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರ್ತದೆ. ಪರಿಹಾರ ಇರದೇ ಇದ್ದಿದ್ರೆ ಈ ಜಗತ್ತು ಇಲ್ಲಿವರೆಗೆ ಇರ್ತಾನೆ ಇರಲಿಲ್ಲ. ಕಾಲವೇ ಪರಿಹರಿಸಬೇಕು. ಈಗಲೇ ನೋಡಿ, ನಮ್ಮ ಹಳ್ಳಿಗಳನ್ನು ನೋಡಿದಾಗ ನಿಮಗೆ ಸಾಕಷ್ಟು ಸುಧಾರಣೆಗಳನ್ನು ಕಾಣ್ತೇವೆ. ನಗರಗಳ ಎಲ್ಲ ಸೌಲಭ್ಯಗಳು ಅಲ್ಲಿ ಸಿಗ್ತದೆ. ನಂತರ ಹಳ್ಳಿಗರ ಮಾನಸಿಕತೆ ಕೂಡ ಬದಲಾಗಿದೆ. ಅವರು ಮನೆಯೊಳಗೆ ಮಕ್ಕಳಿರಲಿ, ಹೆಣ್ಣು ಮಕ್ಕಳಿರಲಿ, ಅವರಿಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ, ಮನೆಯ ಜವಾಬ್ದಾರಿಯನ್ನು ವಹಿಸ್ತಾರೆ. ಹೆಣ್ಣು ಮಕ್ಕಳು ಮನೆಯಿಂದನೇ ಬೇಕಾದರೆ ಹತ್ತಿರದ ನಗರಗಳಿಗೂ ಹೋಗಿ ಏನಾದರೂ ಉದ್ಯೋಗ ಮಾಡಿ ಬರುವ ಅವಕಾಶವನ್ನು ಸೃಷ್ಟಿ ಮಾಡಿದ್ದಾರೆ. ಹೀಗೆ ಕಾಲವೇ ಒಂದೊಂದನ್ನೇ ಸರಿಪಡಿಸ್ತಾ ಬರ್ತದೆ. ಹೀಗೆ ಹಳ್ಳಿಗರಿಗೂ ಕೂಡ ಈ ಹಳ್ಳಿಯ ಮಿತಿ ಗೊತ್ತಾಗಿದೆ. ಈ ಹಳ್ಳಿಯ ಬಗ್ಗೆ ಅಸಡ್ಡೆ ತೋರಿ ನಗರಗಳಿಗೆ ವಲಸೆ ಹೋಗಿದಾರಲ್ಲ, ಅವರಿಗೂ ಕೂಡ ನಗರಗಳ ಮಿತಿ, ಅಲ್ಲಿಯ ಅಭದ್ರತೆ, ಕಷ್ಟ ಎಲ್ಲ ಗೊತ್ತಾಗ್ತಾ ಇದೆ. ಹೀಗೆ ಹಳ್ಳಿ ಮತ್ತು ನಗರಗಳಿಬ್ಬರಿಗೂ ಒಂದು ಅನಿವಾರ್ಯತೆ ಸೃಷ್ಟಿಯಾದಾಗ ಹೊಸದೊಂದು ಬಾಳ್ವೆ ಉದ್ಭವ ಆಗ್ತದೆ, ಹೊಸದೊಂದು ಬದುಕುವ ಯುಗ. ಅದಕ್ಕೆ ಇದು ಪರ್ವಕಾಲ ಅಂದ್ಕೊಂಡಿದ್ದೇನೆ. ಆಗ ಈ ಹಳ್ಳಿಯ ಜನರೆಲ್ಲ ಇನ್ನೂ ಸುಶಿಕ್ಷಿತರಾಗ್ತಾರೆ. ಹೆಣ್ಮಕ್ಕಳು ಕೂಡ ಸಾಯ್ಲಿ, ಈ ನರಕದಂಥ ನಗರಗಳನ್ನು ಬಿಟ್ಟು ನಾವು ಹಳ್ಳಿಗೆ ಬರಬೇಕು ಅನ್ನೋ ಮನಸ್ಸು ಮಾಡ್ಬೋದು ಅನ್ನೋದು ಆಶಾವಾದ. ಇದು ಕೇವಲ ಕತೆ ಅಂತ ತಿಳ್ಕೊಬೇಡಿ, ಮುಂದೆ ಆಗುವಂಥದ್ದು ಹಾಗೆ ಆಗ್ತದೆ. ಇದು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.